ಹಲೋ ಹಾಯ್ ನಮಸ್ಕಾರ, ಎಲ್ಲರೂ ಹೇಗಿದ್ದೀರಿ? ವೆಲ್ಕಮ್ ಬ್ಯಾಕ್ ಟು ರುಚಿ ಕುಕಿಂಗ್ ರೆಸಿಪೀಸ್. ಇವತ್ತೊಂದು ಸ್ನ್ಯಾಕ್ಸ್, ಸಿಂಪಲ್ ಆ್ಯಂಡ್ ಈಸಿ ಸ್ನ್ಯಾಕ್ ರೆಸಿಪಿ ಅಂದಿಗೆ ಬಂದಿದ್ದೀನಿ. ಅದೇನಪ್ಪ ಅಂದರೆ ಕಾರ್ನ್ ಚಾಟ್ಸ್. ಎರಡು ವೆರೈಟಿ ತೋರಿಸ್ತಾ ಇದ್ದೀನಿ. ಅದರಲ್ಲಿ ಬಟರ್ ಪೆಪ್ಪರ್ಡ್ ಕಾರ್ನ್ ಆ್ಯಂಡ್ ಮಸಾಲ ಬಟರ್ ಕಾರ್ನ್ ರೆಸಿಪಿ ಅಂತ. ಬನ್ನಿ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳಿ. ಮೊದಲಿಗೆ ಬಟರ್ಡ್ ಪೆಪ್ಪರ್ ಕಾರ್ನ್ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳಿ. ಅದಕ್ಕೆ ಬೇಕಾಗೋದು ಕಾರ್ನ್ಸ್, ಅಮೇರಿಕನ್ ಸ್ವೀಟ್ ಕಾರ್ನ್ ಅಂತ ನಮಗೆ ಸಿಗುತ್ತೆ. ಅದನ್ನೆಲ್ಲ ಬಿಡಿಸ್ಕೊಂಡು ಮತ್ತು ಸ್ವಲ್ಪ ನೀರಲ್ಲಿ ಹಾಕ್ಕೊಂಡು ಅದಕ್ಕೆ ಎಷ್ಟು ಬೇಕಾಗುತ್ತೋ ಅಷ್ಟು ಉಪ್ಪನ್ನು ಕೂಡ ಹಾಕ್ಕೊಂಡು ಚೆನ್ನಾಗಿ ಅದನ್ನು ಒಂದೆರಡು ಕುದಿ ಬೇಯಿಸ್ಕೋಬೇಕು. ಅದು ಚೆನ್ನಾಗಿ ಬೆಂದಿರಬೇಕು, ಬೇಗ ಬೇಯುತ್ತೆ. ಒಂದು 5 ಮಿನಿಟ್ಸಿಂದ 10 ಮಿನಿಟ್ಸ್ ಒಳಗಡೆ ಮುಂದಿನ ಸ್ಟೆಪ್ ಏನು ಅಂತ ನೋಡ್ಕೊಳ್ಳಿ. ಈಗ ಕುದ್ದ ನಂತರ ಬೆಂದಿದೆ ಅಂತ ಕನ್ಫರ್ಮ್ ಆಗುತ್ತೆ ನಮಗೆ. ಅದಾದಮೇಲೆ ನೀರನ್ನೆಲ್ಲ ಬಸಿದು ಬರೀ ಕಾಳುಗಳನ್ನು ಮಾತ್ರ ಒಂದು ಬೌಲಲ್ಲಿ ಇಟ್ಕೊಳ್ಳಿ. ಮೊದಲಿಗೆ ಒಂದು ಪ್ಯಾನನ್ನು ತಗೊಂಡಾದ ನಂತರ 1 ಸ್ಪೂನು ಬೆಣ್ಣೆ ಹಾಕಿದ್ಮೇಲೆ ಅದು ಕರಗಲಿ. ಸೊ ಇದು ಕರಗಿದ ನಂತರ ಬೆಣ್ಣೆ ಕರಗೋದಕ್ಕೆ 1-2-3 ನಿಮಿಷ ತಗೊಳುತ್ತೆ. ಆ ಬೆಣ್ಣೆ ಎಲ್ಲ ಕರಗಿ ಚೆನ್ನಾಗಿದ್ದಾಗಲಿ ಬಾಣಲಿ ತುಂಬ. ಸೊ ಈಗ ನಾವು ಬೇಯಿಸಿ ರೆಡಿ ಮಾಡಿಟ್ಟಂಥ ಕಾರ್ನ್ ಹಾಕ್ಕೊಳ್ಳಿ. ಹಾಕ್ಕೊಂಡ ನಂತರ ಅದಕ್ಕೆ 1 ಸ್ಪೂನ್ ಆಗೋಷ್ಟು ಪೆಪ್ಪರ್ ಪೌಡರ್ ಕೂಡ ರೆಡಿ ಮಾಡಿಟ್ಕೊಳ್ಳಿ. ಆಮೇಲೆ ಅದನ್ನು ಬೆಣ್ಣೆ ಎಲ್ಲ ಮಿಕ್ಸ್ ಆಗೋ ರೀತಿಯಲ್ಲಿ ಒಂದೊಳ್ಳೆ ಮಿಕ್ಸ್ ಕೊಡಿ. ಪೆಪ್ಪರ್ ಪೌಡ್ರು ನೀವು ಹಾಕ್ಕೊಳ್ಳಿ, ಮನೇಲಾದರೂ ಮಾಡ್ಬೋದು, ಇಲ್ಲ ಅಂಗಡಿನಲ್ಲಿ ತಂದಿರೋದಾದರೂ ಆಗುತ್ತೆ. ಪೆಪ್ಪರ್ ಪೌಡ್ರ್ ಮಿಕ್ಸ್ ಮಾಡಿದ ನಂತರ ಮತ್ತೆ ಮಿಕ್ಸ್ ಮಾಡ್ತಾಯಿರಿ. ಅದು ಬೆಣ್ಣೆನಲ್ಲಿ ಮತ್ತು ಎಲ್ಲ ಕಾರ್ನ್ಗಳಿಗೂ ಅಂಟ್ಕೊಳ್ಳೋ ರೀತಿಯಲ್ಲಿ. ಈಗಾಗಲೇ ನಾವು ಉಪ್ಪು ಹಾಕ್ಕೊಂಡು ಬೇಯಿಸ್ಕೊಂಡಿರ್ತೀವಿ. ನಮಗೇನು ಸ್ವಲ್ಪ ಕಮ್ಮಿ ಅನ್ನಿಸಿದ್ರೆ ಇನ್ನೊಂದು ಚೂರು ಉಪ್ಪನ್ನು ಹಾಕ್ಕೊಳ್ಳಿ. ಸೊ ಉಪ್ಪು, ಪೆಪ್ಪರ್ ಇವೆಲ್ಲನೂ ಎಲ್ಲ ಕಾರ್ನ್ಗಳಿಗೂ ಮಿಕ್ಸ್ ಆಗೋ ರೀತಿಯಲ್ಲಿ ಮಿಕ್ಸ್ ಮಾಡಿ. ಈಗ ಬಟರ್ ಪೆಪ್ಪರ್ಡ್ ಕಾರ್ನ್ ಸವಿಯಲು ಸಿದ್ಧವಾಯಿತು. ಇದನ್ನು ಡಿಶ್ ಔಟ್ ಮಾಡಿದ್ದೀನಿ. ಈಗ ಇನ್ನೊಂದು ವೆರೈಟಿಯನ್ನು ತೋರಿಸ್ತೀನಿ, ನೋಡ್ಕೊಳ್ಳಿ. ಬನ್ನಿ ಈಗ ಬಟರ್ ಮಸಾಲ ಕಾರ್ನ್ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳಿ. ಮೊದಲಿಗೆ ಪ್ಯಾನ್ ಇಟ್ಕೊಳ್ಳಿ. ಪ್ಯಾನ್ಗೆ 1 ಸ್ಪೂನ್ ಬೆಣ್ಣೆ ಹಾಕ್ಕೊಳ್ಳಿ. ನಂತರ ಬೆಣ್ಣೆ ಕರಗಿದ ನಂತರ ಅದಕ್ಕೆ ನಾವಿಟ್ಕೊಂಡಂಥ ಕಾರ್ನ್, ರೆಡಿ ಮಾಡಿ ಇಟ್ಕೊಂಡಂಥ ಕಾರ್ನ ಹಾಕಿ ಬೆಣ್ಣೆ ಒಳಗಡೆ ಎಲ್ಲ ಬೆಣ್ಣೆ ಹಾಕಿ ಹಾಕ್ಕೋಬೇಕು. ಈಗ ಮಸಾಲ ಕಾರ್ನ್ ಅಂತ ಹೇಳಿದ್ರಿಂದ ನಾವು ಏನು ಮಸಾಲ ಹಾಕಬೇಕು ಅನ್ನೋದನ್ನು ನೋಡ್ಕೊಳ್ಳಿ. ಮೊದಲಿಗೆ 1 ಸ್ಪೂನು ಚಾಟ್ ಮಸಾಲ ಹಾಕ್ಕೊಳ್ಳಿ. ನಂತರ 1 ಸ್ಪೂನ್ ಪೆಪ್ಪರ್ ಹಾಕ್ಕೊಳ್ಳಿ. ಮತ್ತು ಇನ್ನೊಂದು ಸ್ಪೂನು ಖಾರದ ಪುಡಿ ಹಾಕ್ಕೊಳ್ಳಿ. ಇಷ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ನಮ್ಮದು ಮಸಾಲ ಕಾರ್ನ್ ರೆಸಿಪಿ ರೆಡಿ ಆಯಿತು. ಸೊ ಎಲ್ಲ ಮಸಾಲೆಗಳನ್ನು ಮಿಕ್ಸ್ ಮಾಡ್ಕೊಳ್ಳಿ. ನಿಮಗೆ ಉಪ್ಪು ಹಾಕಿ ಬೇಯಿಸ್ಕೊಂಡಿದ್ದೀವಿ, ಸ್ವಲ್ಪ ಕಮ್ಮಿ ಅನಿಸಿದ್ರೆ ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಹಾಕ್ಕೊಳ್ಳಿ. ಒಂದೊಳ್ಳೆ ಮಿಕ್ಸ್ ಕೊಡಿ. ಸೊ ಅಲ್ಲಿಗೆ ಬಟರ್ ಕಾರ್ನ್ ಮಸಾಲ ಸವಿಯಲು ಸಿದ್ಧವಾಯಿತು. ಈಗ ರೆಡಿಯಾಗಿರುವಂಥ ಬಟರ್ ಮಸಾಲ ಕಾರ್ನ್ ಡಿಶ್ ಔಟ್ ಮಾಡಿದ್ದೀವಿ. ಇದು ತುಂಬ ಸಿಂಪಲ್ ರೆಸಿಪಿ, ಮಕ್ಕಳು ಕೂಡ ಮಾಡಬಹುದು. ಮನೆಯಲ್ಲೇ ಮಾಡಿಕೊಂಡ್ರೆ ಎಲ್ಲರೂ ಮನಸ್ಪೂರ್ವಕವಾಗಿ ಮತ್ತು ಖುಷಿಯಾಗಿ ತಿನ್ಬಹುದು. ಸೊ ಈ ರೆಸಿಪಿ ನೀವು ಖಂಡಿತ ಮಾಡ್ತೀರಾ ಅಂತ ನಂಗೆ ಗೊತ್ತು. ಈ 2 ವೆರೈಟಿ ಅನ್ನು ಮಾಡಿ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಎಲ್ಲ ಶೇರ್ ಮಾಡಿ ಮತ್ತು ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಇನ್ನೂ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ.
ಥ್ಯಾಂಕ್ಸ್ ಫಾರ್ ವಾಚಿಂಗ್.